ನವೆಂಬರ್ 18, 2024 ಕನಕದಾಸ ಜಯಂತಿ. ಕನಕದಾಸರ ಅಂಕಿತನಾಮ ಕಾಗಿನೆಲೆಯಾದಿ ಕೇಶವ. ಹುಟ್ಟಿದ್ದು ಕರ್ನಾಟಕದ ಬಂಕಾಪುರದಲ್ಲಿ. ಸಂತನಾಗುವ ಮುನ್ನ ಇವರು ಯೋಧರಾಗಿರ್ತಾರೆ. ಹೀಗೆ ಒಮ್ಮೆ ಯುದ್ಧದಲ್ಲಿ ಗಾಯಗೊಂಡು ಒದ್ದಾಡುವಂತಹ ಸಮಯದಲ್ಲಿ ಆ ನೋವಿನಲ್ಲಿ ಶ್ರೀಹರಿಯ ಮೊರೆ ಹೋಗ್ತಾರೆ. ತಕ್ಷಣ ನೋವು ಕಡಿಮೆಯಾಗಲು ಶ್ರೀಹರಿಗೆ ದಾಸನಾಗಿ ಅಂದಿನಿಂದ ಕನಕದಾಸರೆನಿಸಿಕೊಳ್ತಾರೆ. ಹಾಗೂ ಅಲ್ಲಿಂದ ವ್ಯಾಸತೀರ್ಥರ ಶಿಷ್ಯನಾಗಿ ಪುರಂದರದಾಸರ ಸಮಕಾಲೀನರಾದ ಕನಕದಾಸರು ಭಕ್ತಿ ಮೂವ್ಮೆಂಟ್ ಅಂದ್ರೆ ಭಕ್ತಿ ಆಂದೋಲನದ ಮುಖ್ಯ ರೂವಾರಿಗಳಲ್ಲಿ ಒಬ್ಬರಾಗ್ತಾರೆ. ಇನ್ನು ಆ ಕಾಲದಲ್ಲಿ ಬರೀ ಸಂಸ್ಕೃತದಲ್ಲಿ ಕವಿಗಳ ರಚನೆ ಇರ್ತಾ ಇದ್ದಿದ್ರಿಂದ ಅದು ಸಾಮಾನ್ಯ ಜನರಿಗೆ ಅರ್ಥವಾಗ್ತಾ ಇರಲಿಲ್ಲ. ಆಗ ನೋಡಿ ಪುರಂದರದಾಸರು, ಕನಕದಾಸರು ಇವರೆಲ್ಲ ಅಚ್ಚ ಕನ್ನಡದಲ್ಲಿ ಸರಳವಾದ ಹಾಡುಗಳನ್ನ ರಚಿಸ್ತಾ ಹೋಗ್ತಾರೆ. ಇನ್ನು ದೇವಸ್ಥಾನದ ಒಳಗೆ ಅಥವಾ 4 ಗೋಡೆಗಳ ಚೌಕಟ್ಟಿಗೆ ಮಾತ್ರ ಸೀಮಿತವಾಗಿದ್ದ ಹಾಡು ಮತ್ತು ನೃತ್ಯವನ್ನ ಅಲ್ಲಿಂದಾಚೆಗೆ ಮನೆ ಮನೆಗೂ ತಂದಂತಹ ಕೀರ್ತಿ ಇವರದ್ದು. ಇನ್ನು ಕನಕದಾಸರ ಉಡುಪಿ ಶ್ರೀ ಕೃಷ್ಣನ ನಂಟು, ಕೃಷ್ಣನ ಮೇಲಿನ ಇವರ ರಚನೆಗಳು ಮತ್ತು ಅಲ್ಲಿನ ಕನಕನ ಕಿಂಡಿಯ ಬಗ್ಗೆ ತಿಳಿಯದವರಿಲ್ಲ.